ಪಾತ್ರರಿಂದ ನಿರಾಕರಿಸಲ್ಪಟ್ಟಿದ್ದೀರಾ ಅಥವಾ ಏಕಾಂಗಿ ಜೀವಿತವನ್ನ ನೀವು ಜೀವಿಸುತ್ತಾ ಇದ್ದೀರಾ? ವಾಕ್ಯವನ್ನ ಓದುವಂತ ಹಂಬಲ ಹೆಚ್ಚಾಗಿದೆಯಾ? ಅದರೊಟ್ಟಿಗೆ ವಾಕ್ಯದಲ್ಲಿರುವಂಥ ಗುಡಾರ್ಥಗಳನ್ನು ಅರಿತುಕೊಳ್ಳುವಂಥ ದಾಹ ಹೆಚ್ಚಾಗಿದೆಯಾ? ಈ ಲೋಕದಲ್ಲೇ ನೀವು ಜೀವಿಸುತ್ತಿರುವುದಾದರೂ ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ಪಾಪದಿಂದ ದೂರವಿರಬೇಕು ಅನ್ನುವಂಥ ಭಾವನೆಗಳು ಹೆಚ್ಚಾಗಿದೆಯಾ? ಪಾಪವನ್ನ ನೋಡುವಾಗಲೆಲ್ಲ ನಿಮಗೆ ಕೋಪದ ಅನುಭವಗಳು ಬರ್ತಾ ಇದೆಯಾ? ಹಾಗಾದರೆ ಇದು ಒಂದು ದೊಡ್ಡ ಸೂಚನೆಯನ್ನ ನಿಮ್ಮ ಜೀವಿತದಲ್ಲಿ ಕೊಡ್ತಾ ಇದೆ. ಆ ಸೂಚನೆ ಏನೆಂಬುದಾಗಿ ನೀವು ತಿಳಿದುಕೊಳ್ಳಬೇಕಂದ್ರೆ, ಏಪ್ರಿಲ್ 14ನೇ ತಾರೀಕು ಅಂದರೆ ಇದೇ ಸೋಮವಾರ ಬೆಂಗಳೂರು ಪಟ್ಟಣದಲ್ಲಿ ನಡೆಯುವಂತ ದೇವರಿಂದ ಆರಿಸಲ್ಪಟ್ಟವರು ಅನ್ನುವಂಥ ಕೂಟವನ್ನ ನಿಮಗೋಸ್ಕರ ನಾವು ಏರ್ಪಡಿಸಿದ್ದೇವೆ. ಪ್ರೀತಿಯ ಯವನಸ್ಥರೇ, ಈ ಕೂಟದಲ್ಲಿ ನೀವು ಭಾಗಿಯಾಗ್ರಿ. ಈ ಗುರುತುಗಳು ಮಾತ್ರವಲ್ಲ, ಇದಕ್ಕಿಂತ ಹೆಚ್ಚಾದಂತ ಸಂಗತಿಗಳನ್ನ ನಿಮ್ಮ ಜೀವಿತದಲ್ಲಿ ಯಾಕೆ ನಡೀತಾ ಇದೆ ಅಷ್ಟು ಮಾತ್ರವಲ್ಲ, ಆ ಕಾರ್ಯಗಳಿಂದ ದೇವರು ನಿಮ್ಮನ್ನ ಯಾವ ರೀತಿಯಾಗಿ ಬಲಪಡಿಸಿ ಉಪಯೋಗಿಸುವಂತವನಾಗಿದ್ದಾನೆ ಎಂಬುದಾಗಿ ನಾನು ಹಂಚಿಕೊಳ್ಳುತ್ತೇನೆ. ನೀವೆಲ್ಲರೂ ಕುಟುಂಬ ಸಮೇತರಾಗಿ ಬನ್ರಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿರುವುದಾದ್ರೆ ಕೆಳಗೆ ನಾವು ನಂಬರ್ಸ್ಗಳನ್ನ ಹಾಕಿದ್ದೇವೆ. ಆ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತ್ಮೀಯ ದೇವಶನರೇ, ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸದಾ ಈ ವಿಶೇಷವಾದಂಥ ಪ್ರಾರ್ಥನೆಗೆ ಸ್ವಾಗತ ಮಾಡುತ್ತೇನೆ. ನೆನಾಕೆ ಸ್ತೋತ್ರವಾಗಲಿ. ಪ್ರತ್ಯೇಕವಾಗಿ ಇದೇ ಸೋಮವಾರ 14ನೇ ತಾರೀಕು 9 ಗಂಟೆಯಿಂದ ನಡೆಯುವಂಥ ಆರಿಸಲ್ಪಟ್ಟವರು ಎನ್ನುವಂಥ ಈ ಶೀರ್ಷಿಕೆ ಉಳ್ಳಂಥ ಈ ಮಹಾಕೂಟಕ್ಕೆ ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಈಗಾಗಲೇ ನೀವು ಕೊಡ್ತಿರುವಂಥ ಎಲ್ಲ ರೆಸ್ಪಾನ್ಸಿಬಿಲಿಟಿಗಾಗಿ ನೀವು ಕಾಲ್ ಮಾಡಿ ನಾವು ಈ ಕೂಟಕ್ಕೆ ಬರ್ತೀವಿ ಎಂಬುದಾಗಿ ಅನೇಕ ಪ್ರಾಂತ್ಯಗಳಿಂದ, ಭಾಗಗಳಿಂದ, ಏರಿಯಾಗಳಿಂದ ನೀವು ಕಾಲ್ ಮಾಡಿ ತಿಳಿಸುತ್ತಿರುವುದಕ್ಕಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಪರಿಶುದ್ಧಾತ್ಮ ದೇವರು ತಾನೇ ನಿಮ್ಮ ಹೃದಯದಲ್ಲಿ ಮಾತನಾಡಿ ಈ ಕೂಟದಲ್ಲಿ ಜಾಯಿನ್ ಆಗಬೇಕೆಂಬುದಾಗಿ ಆ ಆಸಕ್ತಿಯನ್ನು ಹುಟ್ಟಿಸುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಯಾರು ತಪ್ಪದ ಹಾಗೆ, ಮಿಸ್ ಮಾಡಿಕೊಳ್ಳದ ಹಾಗೆ ಈ ಕೂಟದಲ್ಲಿ ನೀವು ಭಾಗವಹಿಸುವುದರ ಮೂಲಕವಾಗಿ ನಿಮ್ಮನ್ನು ದೇವರು ಆರಿಸಿ ತೆಗೆದುಕೊಂಡಿರುವಂಥ ಆತನ ಉದ್ದೇಶ ಏನು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಇದೊಂದು ಅದ್ಭುತವಾದಂಥ ಅವಕಾಶ. ನಿಮ್ಮ ಜೀವಿತದಲ್ಲಿ ದೇವರಿಗೋಸ್ಕರವಾಗಿ ಏನಾದರೂ ಮಾಡಬೇಕೆನ್ನುವಂಥ ಹಂಬಲ ನಿಮ್ಮ ಒಳಗಡೆ ಇರುವುದಾದರೆ ಈ ವಿಶೇಷವಾದಂಥ ಕೂಟದ ಬಗ್ಗೆ ಇನ್ನೂ ಅನೇಕ ಯವನಸ್ಥರಿಗೆ, ಇನ್ನೂ ಅನೇಕ ಆತ್ಮೀಯ ದೇವಜನರಿಗೆ ನೀವು ಈ ವಿಶೇಷವಾದಂಥ ಕೂಟದ ಬಗ್ಗೆ ನೀವು ಪ್ರಕಟಪಡಿಸಿರಿ, ಅವರಿಗೆ ತಿಳಿಯಪಡಿಸಿರಿ. ನಾವೆಲ್ಲರೂ ಒಟ್ಟಾಗಿ ಸೇರಿ 14ನೇ ತಾರೀಕು 9 ಗಂಟೆಯಿಂದ ಸರಿಯಾಗಿ 9 ಗಂಟೆಗೆ ಪ್ರಾರಂಭವಾಗ್ತದೆ ಕೂಟ. ಆ ಕೂಟದಲ್ಲಿ ಭಾಗವಹಿಸಿ ದೇವರ ನಾಮವನ್ನು ನಾವು ಘನಪಡಿಸೋಣ. ಕೂಟದಲ್ಲಿ ದೇವರ ಆರಾಧನೆ, ದೇವರ ಶಿವುಳ್ಳ ವಾಕ್ಯದ ಪ್ರಕಟಣೆಗಳು, ಮಧ್ಯಾಹ್ನದ ಲಂಚ್ ಸದಾ ನಿಮಗೋಸ್ಕರವಾಗಿ ನಾವು ರೆಡಿ ಮಾಡಿಟ್ಟಿದ್ದೇವೆ. ಮತ್ತು 4 ಗಂಟೆ ತನಕ ನಡೆಯುವಂಥ ಈ ಪರಿಶುದ್ಧವಾದಂಥ ಕೂಟದಲ್ಲಿ ನಿಮಗೇನು ಕೊರತೆ ಇಲ್ಲದ ಹಾಗೆ ಪರಲೋಕದ ದೇವರು ತಾನೇ ತನ್ನ ಆತ್ಮಿಕ ಬಲದಿಂದ, ಪರಿಶುದ್ಧಾತ್ಮನ ಪ್ರಸನ್ನತೆಯಿಂದ ಆ ಸ್ಥಳವನ್ನು ಮಾತ್ರವಲ್ಲದೆ ನಿಮ್ಮನ್ನು ಬಲಪಡಿಸಿ ನಡೆಸುವ ಹಾಗೆ ಈ ಕೂಟಕ್ಕಾಗಿ ಪ್ರತಿದಿನವೂ ಪ್ರಾರ್ಥನೆ ಮಾಡಿದಂಥ ಎಲ್ಲ ದೇವ ಮಕ್ಕಳಿಗೂ, ಪ್ರತ್ಯೇಕವಾಗಿ ಬರುತ್ತಿರುವಂಥ ನಿಮಗೂ ದೇವರು ಇನ್ನೂ ವಿಶೇಷವಾದ ಬಲದಿಂದ ತುಂಬಿಸಿ ಈ ಸ್ಥಳದಿಂದ ಹೋಗುವಾಗ ದೇವರನ್ನು ಕಂಡುಕೊಂಡೇ ಹೋಗಬೇಕು ಅಂಥ ಒಂದು ನಂಬಿಕೆಯೊಡನೆ ನೀವೆಲ್ಲರೂ ಸಂತೋಷದಿಂದ ಬನ್ನಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದನಾಕೆ ಸ್ತೋತ್ರವಾಗಲಿ. ನಾಳೆ ನಡೆಯುವಂಥ ಪವಿತ್ರವಾದಂಥ ಆರಾಧನೆಗಾಗಿ ದೇವರಿಗೆ ವಂದನೆ ಸಲ್ಲಿಸ್ತೇನೆ. ದೇವ ಮಕ್ಕಳೇ, ಸರಿಯಾಗಿ 7 ಗಂಟೆಯಿಂದ ಬೆಂಗಳೂರು ಪಟ್ಟಣದ ಹೆದರದಿರು ನನ್ನ ಮನವಿ ಸಭೆಯಲ್ಲಿ ಆರಾಧನೆ ಪ್ರಾರಂಭವಾಗ್ತದೆ. ಉದಯ ಕಾಲದ 7 ಗಂಟೆಗೆ ಸರಿಯಾಗಿ ಕುಟುಂಬವಾಗಿ ಬಂದು ಸೇರಿಕೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಿಶೇಷವಾಗಿ 2ನೇ ಆರಾಧನೆ ತುಮಕೂರು ಪಟ್ಟಣದಲ್ಲಿ ಸರಿಯಾಗಿ 9:00 ನಡೆಯಲಿಕ್ಕಿದೆ. ದನಾಕೆ ಸ್ತೋತ್ರವಾಗಲಿ. ಕರ್ತನ ಸಂಸ್ಕಾರ ಭೋಜನ ಸದಾ ತುಮಕೂರು ಪಟ್ಟಣದಲ್ಲಿ ಇರುವಂಥದ್ದಾಗಿದೆ. ಈ ವಿಶೇಷವಾದ ಆರಾಧನೆ ದನಾಕೆ ಸ್ತೋತ್ರವಾಗಲಿ. ತುಮಕೂರು ಸುತ್ತಮುತ್ತಲೂ ಅಥವಾ ಬರಬೇಕೆಂದು ಇಷ್ಟಪಡುವಂಥ ಯಾವುದೇ ಸ್ಥಳದಿಂದ ಇರುವುದಾದರೂ ಸರಿಯಾಗಿ 9:00 ನೀವು ದೇವ ಮಂದಿರದಲ್ಲಿ ಬನ್ನಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತು ರಾತ್ರಿ ಆನ್ಲೈನ್ ಪ್ರೇಯರ್ ಇರುವಂಥದ್ದಾಗಿದೆ. ಆ ಆನ್ಲೈನ್ ಪ್ರೇಯರ್ನಲ್ಲಿ ಜಾಯ್ನ್ ಆಗಿ ಉದಯ ಕಾಲದ ಆರಾಧನೆಯನ್ನು ತುಮಕೂರು ಪಟ್ಟಣದಲ್ಲಿ
ನಡೆಸಿ ನಂತರ ನೀವು ಮನೆಗೆ ತೆರಳಬಹುದು. ಇಲ್ಲಿ ಉಳಿದುಕೊಳ್ಳೋದಕ್ಕೂ ಮತ್ತು ಊಟದ ವ್ಯವಸ್ಥೆ ಸದಾ ನಾವು ಪ್ರತಿ ವಾರ ಮಾಡಲಿಕ್ಕಿದ್ದೇವೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ ಮಕ್ಕಳೇ, ಕರ್ತನ ಸನ್ನಿಧಾನದಲ್ಲಿ ಈಗಾಗಲೇ ದೇವರಾತ್ಮನು ಕಳೆದ ದಿನದಲ್ಲಿ ನಮ್ಮೊಟ್ಟಿಗೆ ಮಾತನಾಡುತ್ತಾ ಬಂದಿರುವಂಥ ಸಂಗತಿ, ಆನಂದಮಯವಾದಂಥ ಕುಟುಂಬಕ್ಕೆ ಇರಬೇಕಾದಂಥ ಒಂದು ವಿಶೇಷತೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಇವತ್ತು ಅದನ್ನೇ ಮುಂದುವರಿಸುತ್ತಾ ಕುಟುಂಬ ವ್ಯವಸ್ಥೆಗೆ ತಾಳ್ಮೆ ಅವಶ್ಯ ಎಂಬುದಾಗಿ, ಕುಟುಂಬಕ್ಕೆ ತಾಳ್ಮೆ ಬಹು ಅವಶ್ಯ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಚಂದ್ರೇ, ಒಂದು ಕುಟುಂಬ ಆಶೀರ್ವಾದಕರವಾಗಿ ಇರಬೇಕಂದ್ರೆ ಅದಕ್ಕೆ ತಾಳ್ಮೆ ಬಹಳ ಅವಶ್ಯವಾಗಿರುವಂಥದ್ದಾಗಿ. ಆ ರೀತಿಯಾದಂಥ ತಾಳ್ಮೆ ಉಳ್ಳಂಥ ಕುಟುಂಬ ಯಾಕೋಬನ ಕುಟುಂಬ. ಯಾಕೋಬನ ಕುಟುಂಬ ಎಂಬುದಾಗಿ ನೆನೆಸುವಂಥ ಸಂದರ್ಭದಲ್ಲಿ ಅವನ ಕುಟುಂಬ ತಾಳ್ಮೆಯಿಂದ ಇತ್ತ ಎಂಬುದಾಗಿ ನೀವು ಪ್ರಶ್ನೆ ಮಾಡಬಹುದು. ಹೌದು, ದೇವರಿಗೆ ಸ್ತೋತ್ರವಾಗಲಿ. ಯಾಕೋಬನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಅವನು ಪ್ರೀತಿ ಮಾಡಿದ್ದು ರಾಹೇಲಳನ್ನು, ಮದುವೆಯಾಗಿದ್ದು ಲೇಹಾಳನ್ನು. ಲೇಹಾಳು ಆಕಸ್ಮಿಕವಾಗಿ ಯಾಕೋಬನ ಜೀವಿತದಲ್ಲಿ ಎಂಟ್ರಿ ಆಗ್ತಾಳೆ. ಎಂಟ್ರಿ ಆದಂಥ 20 ವರ್ಷಗಳ ಕಾಲ, ಈ ಸುದೀರ್ಘವಾದಂಥ ಸಂದರ್ಭದಲ್ಲಿ ದೇವರಿಗೆ ಸ್ತೋತ್ರವಾಗಲಿ, ಲೇಹಾಳಿಗೆ ನ್ಯಾಯವೇ ದೊರಕೋದಿಲ್ಲ. 20 ವರ್ಷಗಳ ಕಾಲ ಲೇಹಾಳಿಗೆ ಯಾಕೋಬನು ಅಲಕ್ಷ್ಯ ಮಾಡುತ್ತಲೇ ಬರ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಆ ಅಲಕ್ಷ್ಯದ ಮಧ್ಯದಲ್ಲೂ ಸದಾ ಅವಳ ತಾಳ್ಮೆ ಅವಳನ್ನು ಎಷ್ಟು ಉನ್ನತವಾದ ಸ್ಥಿತಿಗೆ ಕೊಂಡೊಯ್ತು. ಅವಳ ಕುಟುಂಬವನ್ನು, ಅವಳ ಸಂತಾನವನ್ನು ದೇವರು ಎಷ್ಟು ಉನ್ನತವಾದ ಸ್ಥಿತಿಗೆ ತಂದನು ಎಂಬುದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ಒಂದು ಕುಟುಂಬದ ತಾಳ್ಮೆ ದೇವರ ಆಶೀರ್ವಾದವನ್ನು ಹೇಗೆ ಹೊಂದಿಕೊಳ್ಳುತ್ತದೆ ಎಂಬುದಾಗಿ ನೆನೆಸುವಾಗ ಬೈಬಲಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆದಿಕಾಂಡ 29ನೇ ಅಧ್ಯಾಯದ 31ನೇ ವಚನವನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ ಲೇಹಳು ಯಾಕೋಬನಿಗೆ ಅಲಕ್ಷ್ಯವಾದವಳು ಎಂದು ಯೆಹೋವನು ನೋಡಿ ಆಕೆಯನ್ನು ಬಸರಾಗುವಂತೆ ಮಾಡಿದನು. ಆದರೆ ರಾಹೇಲಳು ಬಂಚೆಯಾಗಿದ್ದಳು. ಮುಂದೆ ಓದೋಣ. ಲೇಹಳು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಯೆಹೋವನು ನನ್ನ ವ್ಯಥೆಯನ್ನು ನೋಡಿದಾನೆ. ಇನ್ನು ಮುಂದೆ ನನ್ನ ಗಂಡನು ನನ್ನನ್ನು ಪ್ರೀತಿಸುವನು ಎಂಬುದಾಗಿ ಹೇಳಿ ಅದಕ್ಕೆ ರೂಬೇನ್ ಎಂಬುದಾಗಿ ಹೆಸರಿಟ್ಲಂತ. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ಲೇಹಾಳದು ಯಾವುದೇ ತಪ್ಪಿಲ್ಲ. ತಪ್ಪು ನಡೆದಿರುವುದಾದರೆ ಯಾಕೋಬನ ಮಾವನಾಗಿರುವಂಥ ಲೇಹಾಳ ತಂದೆಯಾಗಿರುವಂಥ ಲಾಬಾನನ ತಪ್ಪು. ತನ್ನ ಮಗಳನ್ನು ಮದುವೆ ಮಾಡಿಕೊಳ್ಳುವುದಕ್ಕಾಗಿ ಆತನು ಮಾಡಿದ ತಪ್ಪಿನ ನಿಮಿತ್ತವಾಗಿ 20 ವರ್ಷಗಳ ಕಾಲ ಸತತವಾಗಿ ಲೇಹಾಳು ಗಂಡನಿಂದ ಅವಳು ಅಲಕ್ಷ್ಯಕ್ಕೆ ಒಳಗಾಗುತ್ತಾಳೆ. ನನ್ನ ಮಾತನ್ನು ಗಮನಿಸುತ್ತಿರುವಂಥ ದೇವ ಮಕ್ಕಳ ದೇವರಿಗೆ ಸ್ತೋತ್ರವಾಗಲಿ. ಒಬ್ಬ ಹೆಂಡತಿ ಏನನ್ನು ಬೇಕಾದರೂ ಸಹಿಸಿಕೊಳ್ತಾಳೆ, ಆದರೆ ತನ್ನ ಗಂಡನ ಅಲಕ್ಷ್ಯವನ್ನು ಯಾವತ್ತೂ ಸದಾ ಸಹಿಸಿಕೊಳ್ಳಲ್ಲ. ಒಂದು ವೇಳೆ ಅವರ ಮಾವ ಅಲಕ್ಷ್ಯ ಮಾಡಿದರೆ, ಒಂದು ವೇಳೆ ಅವರ ಅತ್ತೆ ಅಲಕ್ಷ್ಯ ಮಾಡಿದರೆ, ಅವರ ನಾದಿನಿ, ಅವರ ಮೈದುನ ಅಥವಾ ಅವರ ತಂದೆ ತಾಯಿಗಳು ಅಲಕ್ಷ್ಯ ಮಾಡಿದರೂ ಸಹ ಅವಳು ಎಂಥ ಒಂದು ಅಲಕ್ಷ್ಯಕ್ಕೂ ಸದಾ ತಿರಸ್ಕಾರ ಮಾಡ್ತಾಳೆ. ಇದೆಲ್ಲ ಕಾಮನ್, ಇದೆಲ್ಲ ನಡೆಯೋದೆ ಎಂಬುದಾಗಿ ಅಲಕ್ಷ್ಯ ಮಾಡುತ್ತಾಳೆ. ಆದರೆ ಗಂಡನ ವಿಷಯದಲ್ಲಿ ಮಾತ್ರ ಅಲಕ್ಷ್ಯ ಮಾಡಲ್ಲ. ಯಾಕೆಂದರೆ ಇವರೆಲ್ಲರೂ ಸದಾ ಎಷ್ಟು ದಿನ ನನ್ನ ಜೊತೆನಲ್ಲಿರ್ತಾರೆ, ಕೆಲವು ದಿನಗಳ ಮಾತ್ರ ನನ್ನ ಅತ್ತೆ, ನನ್ನ ಮಾವ, ನನ್ನ ನಾದನಿ, ನನ್ನ ಮೈದನ ಇರ್ತಾರೆ. ಆದರೆ ಕೊನೆ ತನಕ ನನ್ನನ್ನು ಪ್ರೀತಿಸುವವನು, ಕೊನೆ ತನಕ ನನ್ನನ್ನು ಕೇರ್ ಮಾಡಿಕೊಳ್ಳುವವನು ನನ್ನ ಗಂಡನು ಎಂಬುದಾಗಿ ಗಂಡನ ವಿಷಯದಲ್ಲಿ ಮಾತ್ರ ಗಂಡ ಅಲಕ್ಷ್ಯ ಮಾಡಿದರೆ ಯಾವ ಹೆಂಡತಿಯೂ ಸದಾ ಸಹಿಸಿಕೊಳ್ಳೋದಿಲ್ಲ. ಆದರೆ ಲೇಹಾಳಲ್ಲಿ ಕಂಡಂಥ ಆ ತಾಳ್ಮೆಯ ಸಂಗತಿಯನ್ನು ನೋಡುವಂಥ ಸಂದರ್ಭದಲ್ಲಿ ಸತತವಾಗಿ ಇಷ್ಟು ವರ್ಷಗಳ ಕಾಲ ಗಂಡನಿಂದ ಅಲಕ್ಷ್ಯ ಹೊಂದಿದರೂ ಸಹ ಒಂದು ದಿನವಾದರೂ ನಾನು ನಿನ್ನನ್ನು ಬಿಟ್ಟು ಹೋಗುತ್ತೇನೆ, ನಿನ್ನ ಜೊತೆಯಲ್ಲಿ ನಾನು ಸಂಸಾರ ಮಾಡೋದಿಲ್ಲ, ನೀನು ನನಗೆ ಇಷ್ಟ ಇಲ್ಲ, ಸಾಕಾಯ್ತು ನನ್ನ ಜೀವನ ಎಂಬುದಾಗಿ ಯಾವತ್ತೂ ಸದಾ ತನ್ನ ಗಂಡನಿಗೆ ಎದುರಾಗಿ ನಿಂತುಕೊಳ್ಳಲಿಲ್ಲ.
ಈಗಿನ ಕಾಲಘಟ್ಟಗಳಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಕುಟುಂಬ ವ್ಯವಸ್ಥೆ ಹೇಗಿದೆ ಅಂದರೆ, ಗಂಡ ಸ್ವಲ್ಪ ತಪ್ಪು ಮಾಡಿದರೆ ಹೆಂಡತಿ ಹೇಳುವಂಥ ಮೊದಲನೇ ಸಂಗತಿಯನ್ನು ಗೊತ್ತಾ, ನೀನು ನನಗಿಷ್ಟ ಇಲ್ಲ, ನಿನ್ನ ಜೊತೆಯಲ್ಲಿ ನಾನು ಬಾಳ್ವೆ ಮಾಡಲ್ಲ, ನಮ್ಮ ಅಮ್ಮನ ಮನೆಗೆ ನಾನು ಹೋಗ್ಬಿಡ್ತೇನೆ ಎಂಬುದಾಗಿ ಅಟ್ ಎ ಟೈಮ್ ಸೂಟ್ ಕೇಸನ್ನು ರೆಡಿ ಮಾಡಿಕೊಳ್ತಾರೆ. ತಕ್ಷಣವೇ ತನ್ನ ತಾಯಿಗೆ ಕಾಲ್ ಮಾಡಿ ಹೇಳ್ತಾರೆ. ಆ ತಾಯಿಂದಿರು, ಈಗಿನ ಕಾಲದ ತಾಯಿಂದಿರು ಗಮನಿಸುವಂಥ ಸಂದರ್ಭದಲ್ಲಿ ಅವರೇನು ಸಾಮಾನ್ಯವಾದಂಥ ತಾಯಿಂದಿರಲ್ಲ. ಇಷ್ಟೆಲ್ಲ ಆಯ್ತಾ, ಹೀಗೆಲ್ಲ ಮಾಡಿದನು ಅವನು, ತನ್ನ ಅಳಿಯನಿಗೆ ಹೇಳ್ತಾರೆ ಅವನು ಇವನು ಎಂಬುದಾಗಿ. ಯಾಕೆ ಅಂತ ಹೇಳಿದರೆ, ಅವನು ಅಂದರೆ ಒಂಥರ ಏನೋ ನಕ್ಲೆಟ್ ಥರ ಅವರ ಥಾಟ್ಸ್ ಇರ್ತವೆ. ಹಾಗೆಲ್ಲ ಅಂದಿನ ಸ್ವಲ್ಪ ದಿನದ ಬಿಟ್ಟು ನಂತರ ಅವ್ರು ಸಮಾಧಾನವಾಗಿರ್ತಾರೆ. ಆದರೆ ತಾಯಿಯಾದವಳು, ತಂದೆಯಾದವನು ಈಗಿನ ಕಾಲದಲ್ಲಿ ಏನು ಹೇಳ್ತಾರೆ ಗೊತ್ತಾ, ಆ ಮನೆಯಲ್ಲಿ 1 ನಿಮಿಷನೂ ಇರಬೇಡ, ಪ್ಯಾಕ್ ಮಾಡ್ಕೊಂಡಿದೆಯಾ ಸೂಟ್ ಕೇಸ್, ಬೇಗನೆ ಬಂದುಬಿಡು. ಇಲ್ಲಮ್ಮ, ಇವಾಗ ನಾವು ಸರಿ ಹೋಗಿದ್ದೇವೆ, ಈಗ ಪರವಾಗಿಲ್ಲ, ಸಮಾಧಾನವಾಗಿದ್ದೇವೆ ಒಂದು ದಿವಸದ, ಬೇಡವೇ ಬೇಡ, ಆ ಮನೆಯಲ್ಲಿ ನೀನು ಇರೋದಕ್ಕೆ ನಮಗೆ ಇಷ್ಟ ಇಲ್ಲ. ಇಲ್ಲಮ್ಮ, ನಿನ್ನ ಅಳಿಯ ಹೋಗಬೇಡ ಎಂಬುದಾಗಿ ನನಗೆ ಗೋಗರಿತಾ ಇದ್ದಾನೆ ಅಂದಿರಿಸದ ಈಗಿನ ಕಾಲದ ಅತ್ತೆ ಮಾವಂದರು ಇದ್ದಾರಲ್ಲ, ಬೇಡವೇ ಬೇಡ, ನಿನ್ನನ್ನು ನಾವು ಹೂ ಥರ ಸಾಕಿದ್ದೀವಿ, ನಿನ್ನನ್ನು ಕಣ್ಮರಿ ಥರ ಸಾಕಿದ್ದೀವಿ. ಪ್ರೀತಿಯುಳ್ಳ ದೇವಚಂದ್ರೇ, ಗಂಡನಿಂದ ಭಾಳ ಹಾಳಾಗುತ್ತದೋ ಇಲ್ಲ. ಇವತ್ತು ಅನೇಕ ಅತ್ತೆ ಮಾವಂದರಿಂದ, ಯಾರು ಬೇಚಾರ ಆಗಬೇಡ್ರಿ, ಅನೇಕ ಮಕ್ಕಳ ಜೀವನ ಹಾಳಾಗಿರುವಂಥ ಸಂಗತಿಗಳು ಕಣ್ಣೆದುರಿನಲ್ಲಿ ಇರುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ನಿಜವಾಗ್ಲೂ ಸದಾ ಮಗಳನ್ನು ಪ್ರೀತಿ ಮಾಡುವಂಥ ಅಥವಾ ಅಳಿಯನನ್ನು ಪ್ರೀತಿ ಮಾಡುವಂಥ ಒಬ್ಬ ತಾಯಿ ಅಥವಾ ಒಂದು ಅತ್ತೆ, ಒಬ್ಬ ಮಾವ ವೈಯಕ್ತಿಕವಾಗಿ ತನ್ನ ಮಕ್ಕಳಿಗೆ ಬುದ್ಧಿಯನ್ನು ಹೇಳಬೇಕು. ಅಮ್ಮ, ನನ್ನ ಜೀವಿತದಲ್ಲೂ ಇದೆಲ್ಲ ನಡೆದಿದೆ, ನಿಮ್ಮ ತಂದೆ ನೋಡು ಎಷ್ಟು ಒಳ್ಳೆ ವ್ಯಕ್ತಿ ಎಂಬುದಾಗಿ ನೀನು ತಿಳ್ಕೊಂಡಿದೆಯಾ, ಅಂಥ ಶಾಡಿಸ್ಯ ಆಗಿರುವಂಥ ನಿನ್ನ ತಂದೆ ಜೊತೆಯಲ್ಲಿ ನಾನಿದ್ದೇನೆ, ನಿಮ್ಮ ತಂದೆ ನನಗೆ ಎಷ್ಟೋ ಹೊಡೆದಿದ್ದಾರೆ, ಎಷ್ಟೋ ಬೈದಿದ್ದಾರೆ, ಕುಡಿತಿರುವಂಥ ಸಂಗತಿ ನಿನಗೆ ಚೆನ್ನಾಗಿ ಗೊತ್ತು, ಎಷ್ಟೋ ಅವಾಚ್ಯ ಶಬ್ದಗಳಿಂದ ಅವರು ಬೈತಾ ಇದ್ದಂಥ ಸಂಗತಿಗಳು ನಿನಗೆ ಗೊತ್ತು. ಆದರೆ ಇವತ್ತು ಅದನ್ನು ನೋಡಿ ನಾನು ಮನೆ ಬಿಟ್ಟು ಹೋಗಿದರೆ ನಿಮ್ಮ ಭವಿಷ್ಯತ್ತು, ನಿಮ್ಮ ವಿವಾಹ ಇಂಥ ವ್ಯಕ್ತಿ ಜೊತೆಯಲ್ಲಿ ಕೊಟ್ಟು ಈ ರೀತಿಯಾಗಿ ನಾವು ನಡೆಸ್ತಾ ಇರಲಿಲ್ಲಮ್ಮ. ಏನೋ ಕುಟುಂಬದಲ್ಲಿ, ಸಂಸಾರದಲ್ಲಿ ಏಳು ಬೀಳುಗಳು ಬರ್ತದೆ, ಅಡ್ಜಸ್ಟ್ ಮಾಡಿಕೊಂಡು ಹೋಗುತ್ತಾಯಿ ಎಂಬುದಾಗಿ ಒಬ್ಬ ತಾಯಿ ಆಗಿರುವಂಥ, ಒಬ್ಬ ಮಾವನಾಗಿರುವಂಥ, ಅತ್ತೆಯಾಗಿರುವಂಥ ವ್ಯಕ್ತಿಗಳು ಸಂಸಾರವನ್ನು ಕೂಡಿಸಬೇಕೇ ವಿನಃ ಸಂಸಾರವನ್ನು ಯಾವತ್ತೂ ಸದಾ ಹಾಳು ಮಾಡಬಾರದು. ನಜರೇತಿನ ಯೇಸುವಿನ ನಾಮದಲ್ಲಿ ಆತ್ಮೀಯ ದೇವಜನರೇ, ನನ್ನನ್ನು ಗಮನಿಸಿರಿ. ತಾಳ್ಮೆಯಿಂದ ಇದ್ದಂಥ ಲೇಹಾಳ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ದೇವರು ತನ್ನ ಗಂಡ ಅವಳನ್ನು ಪ್ರೀತಿ ಮಾಡದೆ ಹುದುರಿಸ ದೇವರು ಅವಳ ಕೈಯನ್ನು ಬಿಡಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಅತಿಯಾಗಿ ಪ್ರೀತಿ ಮಾಡ್ತಾ ಇದ್ದಂಥ ರಾಹೇಲಳಿಗೆ ಮಕ್ಕಳಾಗದೆ ಬಂಚೆತನದಲ್ಲಿ ಇದ್ದಳು ಎಂಬುದಾಗಿ ಬೈಬಲ್ ಹೇಳ್ತದೆ. ಆದರೆ ದೇವರು ಲೇಹಾಳ ಜೀವಿತದಲ್ಲಿ ಮಕ್ಕಳನ್ನು ಕೊಟ್ಟನು. ಅಷ್ಟು ಮಾತ್ರವಲ್ಲ, ಅನೇಕ ಮಕ್ಕಳಿಗೆ ಅವಳು ತಾಯಿ ಆಗ್ತಾಳೆ. ಅವಳ ಗರ್ಭದಲ್ಲಿಯೇ ಪ್ರತ್ಯೇಕವಾಗಿ ಲೇವಿ ಹುಟ್ಟುತ್ತಾನೆ, ಮತ್ತೆ ಪ್ರತ್ಯೇಕವಾಗಿ ಯಹೂದನು ಸದಾ ಅದರಲ್ಲಿ ಆ ಹುಟ್ಟಿನಲ್ಲಿ ಹುಟ್ಟುತ್ತಾನೆ. ಲೇವಿ ಕುಟುಂಬವನ್ನು ನೋಡುವಂಥ ಸಂದರ್ಭದಲ್ಲಿ ಆ ಲೇವಿಯ ವಂಶದಲ್ಲಿಯೇ 40 ವರ್ಷಗಳ ಕಾಲ ಇಸ್ರೇಲನ್ನು ಪರಿಪಾಲನೆ ಮಾಡಿ ಅರಣ್ಯದಲ್ಲಿ ನಡೆಸಿದಂಥ ಮೋಸೆ ಎಷ್ಟು ಮಹಾ ದೊಡ್ಡ ಸೇವಕ, ದೇವರಿಗೆ ಆರಾಧನೆ ಮಾಡುವಂಥ ಆರೋನನ್ನು ಎಷ್ಟು ಒಳ್ಳೆಯ ದೊಡ್ಡ ಯಾಚಕ, ಅನೇಕ ಜನರಿಗೆ ಪ್ರವಾದನೆಯಾಗಿ ದೇವರಿಗೆ ಸ್ತೋತ್ರವಾಗಲಿ. ದೆಬೋರಳು ಆ ಲೇವಿ ಕುಟುಂಬದಲ್ಲಿ ಹುಟ್ಟುತ್ತಾಳೆ. ಲೇವಿ ಕುಟುಂಬದಲ್ಲಿ ಹುಟ್ಟುತ್ತಾಳೆ. ಆ ಲೇವಿ ಕುಟುಂಬದಲ್ಲಿಯೇ ಬ್ಯಾಪ್ಟಿಸ್ಟ್ ಯೋಹಾನನು ಹುಟ್ಟುತ್ತಾನೆ. ಆ ಲೇವಿಯ ಕುಟುಂಬದಲ್ಲಿಯೇ ದೇವರ ಮಕ್ಕಳ ಎಲಿಸಬೆತ್ ಜಕರಿಯಾ ಎನ್ನುವಂಥ ಹೊಸ ಒಡಂಬಡಿಕೆ ನಲ್ಲಿರುವಂಥ ದೈವ ಭಕ್ತರು ಆ ಲೇವಿ ಕುಟುಂಬದಲ್ಲಿ ತೋರಾಗಿದ್ದಾರೆ. ಅಷ್ಟಕ್ಕೆ ನಿಂತುಕೊಳ್ಳದೆ ಆ ಲೇಹಾಳ ಸಂತತಿಯನ್ನು ನೋಡುವಾಗ ಯಹೂದ ಎಂಬುದಾಗಿ ಕರೆಯಲ್ಪಟ್ಟಂಥ ಆ ಯಹೂದ ಸಂತತಿಯಲ್ಲಿ ದೇವರ ಮಕ್ಕಳೇ ದೇವರಿಗೆ ಸ್ತೋತ್ರವಾಗಲಿ, ದಾವಿದನ ಜನನವಾಗುತ್ತದೆ. ದಾವಿದನು ಮಾತ್ರ ಅಲ್ಲ, ಸಮುವೇಲನ ಜನನವಾಗುತ್ತದೆ. ಅಷ್ಟು ಮಾತ್ರವಲ್ಲ, ಆ ಯಹೂದ ಕುಲದಲ್ಲಿಯೇ ಲೋಕರಕ್ಷಕನಾಗಿರುವಂಥ, ಸರ್ವ ಸೃಷ್ಟಿಗೂ ಪ್ರೀತಿ ಪಾತ್ರನಾಗಿರುವಂಥ, ನನ್ನನ್ನು ನೀನು ಆರಾಧನೆ ಮಾಡುತ್ತಾ ಇರುವಂಥ ನಮ್ಮ ಆರಾಧ್ಯ ದೈವ ಯೇಸು ಕ್ರಿಸ್ತನು ಆ ಸಂತತಿಯಲ್ಲೇ ಹುಟ್ಟುತ್ತಾನೆ.
ಆ ಸಂತತಿನಲ್ಲಿ ಹುಟ್ಟುತ್ತಾರೆ. ಇವತ್ತು ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ಬದುಕಿನಲ್ಲಿ ಆತುರವಾಗಿ ಅನೇಕ ಸಂದರ್ಭಗಳಲ್ಲಿ ಅನೇಕ ವಿಧವಾದಂಥ ಟೆನ್ಷನ್ಗಳನ್ನು, ಸ್ಟ್ರೆಸ್ಗಳನ್ನು ತೆಗೆದುಕೊಂಡು ಕುಟುಂಬದಲ್ಲಿ ಚಿಕ್ಕ ಪುಟ್ಟ ವಿಷಯಗಳಿಗೆ ಕಲಹವನ್ನು ಮಾಡಿ ಇವತ್ತು ಕುಟುಂಬದಿಂದ ದೂರ ಆಗಿರುವಂಥ ನಿಮ್ಮ ಬದುಕಿನಲ್ಲಿ, ಒಂದೇ ಕುಟುಂಬದಲ್ಲಿ ವಾಸ ಮಾಡುತ್ತಿರುವಂಥ ನೀವು, ಒಂದೇ ಮನೆಯಲ್ಲಿದ್ದರೂ ಸಹ ಮನಸ್ಸು, ಜೀವನ, ದೇಹ ಬೇರೆ ಬೇರೆಯಾಗಿ ಬದುಕುತ್ತಿರುವಂಥ ನಿಮ್ಮ ಬದುಕಿನಲ್ಲಿ ಸಮಾಧಾನ, ನೆಮ್ಮದಿ ಇಲ್ಲದೆ ಇವತ್ತು ಕಳವಳ ಪಡುತ್ತಿರುವುದಾದರೆ, ಲೇಹಾಳ ತಾಳ್ಮೆ ಎಷ್ಟು ಉನ್ನತವಾದಂಥ ಆಶೀರ್ವಾದ, ಎಷ್ಟು ಉನ್ನತವಾದ ಸಂತತಿ ದೇವರು ಆ ಮಗಳಿಗೆ ಕೊಟ್ಟದನ್ನು ಇಲ್ಲಿ ನಾವು ನೋಡ್ತೇವೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಶಂಡ್ರೆ, ಬರೀ ಸ್ತ್ರೀಯರು ಮಾತ್ರ ತಾಳ್ಮೆಯಿಂದ ಇರುವುದನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇಲ್ಲ. ದೇವರಿಗೆ ಸ್ತೋತ್ರವಾಗಲಿ. 18ನೇ ಶತಮಾನದಲ್ಲಿ ಭಾರತ ದೇಶಕ್ಕೆ ಬಂದಂಥ ಅಪೊಸ್ತಲರಾದಂಥ ವಿಲಿಯಂ ಕೇರಿ ಜೀವಿತವನ್ನು ನೋಡುವಂಥ ಸಂದರ್ಭದಲ್ಲಿ ಈ ಭಾರತದ ಉಜ್ಜೀವನಕ್ಕಾಗಿ, ಈ ಭಾರತದಲ್ಲಿರುವಂಥ ಅನೇಕ ವಿಧವಾದಂಥ ಪ್ರಾಚೀನವಾದಂಥ ಸಂಗತಿಗಳನ್ನು ಮಾರ್ಪಡಿಸಿ ಈ ದೇಶದಲ್ಲಿ ಶುಭವಾರ್ತೆ ಸಾರೋದಕ್ಕೆ ಬಂದಂಥ ಆತನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಘನಘೋರವಾದಂಥ ಕಷ್ಟವನ್ನು ಆತನು ಅನುಭವಿಸುತ್ತಾನೆ. ಯವನ ಕಾಲದಲ್ಲಿ ಹುಟ್ಟಿದಂಥ ಒಬ್ಬ ಮಗು, ಪೀಟರ್ ಎನ್ನುವುದಂಥ ಮಗು ಸತ್ತು ಹೋಗ್ಬಿಡ್ತದೆ. ಸತ್ತು ಹೋದಂಥ ಸಂದರ್ಭದಲ್ಲಿ ಆ ಊರಿನಲ್ಲಿ ವಾಸ ಮಾಡುತ್ತಿರುವಂಥ ಯಾವ ವ್ಯಕ್ತಿಗಳು ಸದಾ ಆ ಮಗುವನ್ನು ಸಮಾಧಿ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಅಂಥ ವೇಳೆಯಲ್ಲಿ ಆ ಮಗುವನ್ನು ಒಂದು ಹೆಗಲ ಮೇಲೆ, ಗುದ್ದಲಿಯನ್ನು ಇನ್ನೊಂದು ಹೆಗಲ ಮೇಲೆ ಹಾಕಿಕೊಂಡು ತಾನೇ ತನ್ನ ಮಗು ಸತ್ತಿರುವಂಥ ಸಂದರ್ಭದಲ್ಲಿ ಸಮಾಧಿಯನ್ನು ತೋಳುವುದಕ್ಕೆ ಹೋಗುತ್ತಿರುವಂಥ ವೇಳೆಯಲ್ಲಿ ಅವನ ಸ್ವಂತ ಹೆಂಡತಿ ಆ ದೃಶ್ಯವನ್ನು ನೋಡಿ ತುಂಬ ಹೈಪರ್ ಟೆನ್ಷನ್ಗೆ ಹೋಗಿ ಅವನ ಹೆಂಡತಿ ಹುಚ್ಚಳಾಗಿ ಮಾರ್ಪಡ್ತಾಳೆ, ಮಾನಸಿಕ ಅಸ್ವಸ್ಥಳಾಗಿ ಮಾರ್ಪಡ್ತಾಳೆ. ಆ ದಿನದಿಂದ ವಿಲಿಯಂ ಕೇರಿ ಅವರನ್ನು ತರಕಾರಿ ಹೆಚ್ಚುವ ಚಾಕುವಿನಿಂದ ಪದೇ ಪದೇ ತಿವಿತಾ ಇರ್ತಾಳೆ. ಅವಾಚ್ಯ ಶಬ್ದಗಳಿಂದ ಆ ಮಾನಸಿಕ ಅಸ್ವಸ್ಥೆಯಾಗಿ ಮಾರ್ಪಟ್ಟಂಥ ತಾಯಿ ವಿಲಿಯಂ ಕೇರಿ ಅವರನ್ನು ಹಿಂಸಿಸ್ತಾಳೆ ಇರ್ತಾರೆ. ವಿಲಿಯಂ ಕೇರಿ ಅವರ ತಲೆಯ ಮಧ್ಯಭಾಗದಲ್ಲಿ ಕೂದಲೇ ಇರೋದಿಲ್ಲ. ಕೆಲವರು ಹೇಳ್ತಾರೆ, ತನ್ನ ಹೆಂಡತಿ ಆ ರೀತಿಯಾದ ತೊಂದರೆಯನ್ನು ಕೊಡುವುದನ್ನು ನೋಡಿ ತನ್ನ ಕೂದಲನ್ನು ಕೆರೆದು ಹಿಡಿದು ಅಯ್ಯೋ ಎಂಬುದಾಗಿ ಕಿರಿಸಿ ಆ ಕೂದಲೆಲ್ಲವೂ ಹೋಯಿತು ಎಂಬುದಾಗಿ. ಅಂಥ ಸಂದರ್ಭದಲ್ಲಿ ಅನೇಕರು ಕೇಳ್ತಾರೆ, ಅಯ್ಯೋ ಇಂಥ ಮಾನಸಿಕ ಅಸ್ವಸ್ಥೆಯ ಜೊತೆಯಲ್ಲಿ ನೀನು ಸಂಸಾರ ಮಾಡುವುದು ಹೇಗೆ ಎಂಬುದಾಗಿ ಆತನನ್ನು ಕೇಳುವಂಥ ಸಂದರ್ಭದಲ್ಲಿ ಆತನು ಹೇಳುವಂಥ ಸಂಗತಿಯನ್ನು ಗೊತ್ತಾ, ಇವಳು ಮಾನಸಿಕ ಅಸ್ವಸ್ಥೆ ಆಗಿರ್ಬೋದು ಅಥವಾ ಇವಳು ಒಳ್ಳೆ ಆಗಿರ್ಬೋದು, ಏನೇ ಆಗಿರುವುದಾದರೂ ಸದಾ ಇವಳು ದೇವರು ಕೊಟ್ಟಂಥ ಅನುಗ್ರಹವಾಗಿರುವುದರಿಂದ ದೇವರು ಕೂಡಿಸಿದ್ದನ್ನು ನಾನಂತೂ ಅಗಲಿಸುವುದಕ್ಕೆ ಆಗಲ್ಲ, ಇವಳು ನನಗೆ ಕೊಡಲ್ಪಟ್ಟಂಥ ಕೃಪೆಯಾಗಿದೆ ಎಂಬುದಾಗಿ ತನ್ನ ಹೆಂಡತಿ ವಿಷಯದಲ್ಲಿ ಆತನು ಸಾಕ್ಷಿಯನ್ನು ನುಡಿತಾನೆ. ಪ್ರಿಯರೇ, ಆತನು ಸಾಕ್ಷಿಯನ್ನು ನುಡಿತಾನೆ. ಇವತ್ತು ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ಬದುಕಿನಲ್ಲಿ ಕುಟುಂಬ ದೇವರು ಆಶೀರ್ವದಿಸಲ್ಪಡುವಂಥ, ದೇವರು ಆಶೀರ್ವಾದ ಮಾಡುವಂಥ ಒಂದು ವಿಶೇಷವಾದಂಥ ಕ್ರಿಯೆ ಈ ಲೋಕದಲ್ಲಿ ಯಾವುದಕ್ಕಾದರೂ ಇರುವುದಾದರೆ ಅದು ಮೊಟ್ಟ ಮೊದಲು ದೇವರ ಮಕ್ಕಳಾಗಿರುವಂಥ ನಿಮ್ಮ ಕುಟುಂಬಗಳಿಗೆ ಆಶೀರ್ವಾದ ಮಾಡುವುದಕ್ಕೆ ಆತನ ಕರಗಳು, ಆತನ ಪ್ರೀತಿ, ಆತನ ಮನಸ್ಸು ನಿರಂತರವಾಗಿರುವಂಥದ್ದಾಗಿದೆ. ಅದಕ್ಕಾಗಿ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ಬದುಕಿನಲ್ಲಿ ಯಾವತ್ತಾದರೂ ಸರಿ, ನಿಮ್ಮ ಬದುಕಿನಲ್ಲಿ ದೇವರು ನಿಮಗೇನು ಕೊಟ್ಟಿದ್ದಾನೋ ಅದನ್ನು ನೀವು ಕಾಪಾಡಿಕೊಳ್ಳಬೇಕು, ಅದನ್ನು ನೀವು ಉಳಿಸಿಕೊಳ್ಳಬೇಕು. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಪ್ರೀತಿಸದೇ ಇರುವಂಥ ಹೆಂಡತಿ ಇರಬಹುದು, ಪ್ರೀತಿ ಮಾಡದೇ ಇರುವಂಥ ಗಂಡ ಇರಬಹುದು. ಆದರೆ ಸ್ವಲ್ಪ ದಿನ ತಾಳಿಕೊಳ್ಳ್ರಿ. ಕುಡುಕನಾಗಿರುವಂಥ ನಿನ್ನ ಗಂಡನೇ ಒಂದು ದಿನ ದೈವ ಭಕ್ತನಾಗಿ ಮಾರ್ಪಡಬಹುದು. ಗಯ್ಯಾಳಿಯಾಗಿರುವಂಥ ನಿನ್ನ ಹೆಂಡತಿಯೇ ಒಂದು ದಿನ ನಿನ್ನನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವಂಥ ಒಂದು ಮಾಡಲಾಗಿ ಮಾರ್ಪಡಬಹುದು. ಯೇಸುವಿನ ನಾಮದಲ್ಲಿ ಪ್ರೀತಿಯುಳ್ಳ ದೇವಶಂಡ್ರೆ, ಒಂದು ಕುಟುಂಬ ಸ್ಥಿರವಾಗಿ ಆಶೀರ್ವದಿಸಲ್ಪಡಬೇಕಂದ್ರೆ ಆ ಕುಟುಂಬದ ಹುಟ್ಟುವಂಥ ಪ್ರತಿಯೊಂದು ಸಂತತಿ ಅನೇಕ ಆಶೀರ್ವಾದಗಳಿಗೆ ಪಾತ್ರವಾಗಬೇಕಂದ್ರೆ ಲೇಹಾಳ ಕುಟುಂಬ ಒಂದು ತಾಳ್ಮೆ, ಆ ತಾಳ್ಮೆ ದೇವರಿಗೆ ಸ್ತೋತ್ರ, ಆ ಕುಟುಂಬವನ್ನು ಅಷ್ಟು ಉನ್ನತವಾದ ಸ್ಥಿತಿಗೆ ಕೊಂಡು ಹೋಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಕಳೆದ ದಿನದಲ್ಲಿ ನಾನು ಮಾತನಾಡಿದ ಹಾಗೆ ದೇವರಿಗೆ ಸ್ತೋತ್ರವಾಗಲಿ. ಮೊಟ್ಟ ಮೊದಲು
ಆತ್ಮಿಕವಾಗಿ ಆಶೀರ್ವದಿಸಲ್ಪಟ್ಟಂಥ, ಯೇಸುವನ್ನೇ ಕೇಂದ್ರೀಕೃತವಾಗಿ ಮಾಡಿಕೊಂಡಂಥ ಕುಟುಂಬ ಕೊರ್ನೆಯೇಲನ ಕುಟುಂಬ. ನಂಬಿಕೆಯನ್ನು ದೇವರ ಮೇಲೆ ಇಟ್ಟು ನಂಬಿಕೆಯ ಮೂಲಕವಾಗಿ ಆಶೀರ್ವಾದವನ್ನು ಹೊಂದಿಕೊಂಡಂಥ ಕುಟುಂಬ ಅಬ್ರಹಾಮನ ಕುಟುಂಬ. ಪ್ರೀತಿಯನ್ನು ಉಳಿಸಿಕೊಂಡು ನಿರಂತರವಾಗಿ ಪ್ರೀತಿಸಿದ ಕುಟುಂಬ ಈಸಾಕ್ ರೆಬಕ್ಕಾಳ ಕುಟುಂಬ. ದೇವರಿಗೆ ಸ್ತೋತ್ರ. ತಾಳ್ಮೆಯಿಂದ ಹೊಂದಿದಂಥ ಕುಟುಂಬ ಈ ಯಾಕೋಬ್ ಲೇಹಾಳ ಕುಟುಂಬ. ಆತ್ಮೀಯ ದೇವಜನರೇ, ಮತ್ತೊಂದು ಕುಟುಂಬ ತ್ಯಾಗ ಮಾಡಿದ ಕುಟುಂಬ. ತ್ಯಾಗ ಮಾಡಿದ ಕುಟುಂಬ. ದೇವರಿಗೆ ಸ್ತೋತ್ರವಾಗಲಿ. ನಿಮಗೆ ಯಾರಿಗಾದ್ರೂ ಗೊತ್ತಿರೋದಾದರೆ ನಿಮ್ಮ ವಿಡಿಯೋನ ಆನ್ ಮಾಡಿ ಹೇಳ್ಬೋದು. ಯಾರು ತ್ಯಾಗ ಮಾಡಿದಂಥ ಕುಟುಂಬ? ಯಾರಿಗೂ ಗೊತ್ತಿಲ್ಲ ಅಂತ ಅನಿಸ್ತದೆ. ಪರವಾಗಿಲ್ಲ, ನಾನು ಹೇಳ್ತೇನೆ ಪ್ರೀತಿಯುಳ್ಳ ದೇವಜನರೇ. ದೇವರಿಗೆ ಸ್ತೋತ್ರವಾಗಲಿ. ಬೈಬಲಲ್ಲಿ ನಾವು ನೋಡುತ್ತೇವೆ, ತ್ಯಾಗ ಭರಿತವಾದಂಥ ಒಂದು ಜೀವನವನ್ನು ನಡೆಸಿದಂಥ ಒಂದು ಕುಟುಂಬ ಅದು ರೂತಳ ಕುಟುಂಬ. ರೂತಳ ಕುಟುಂಬ. ಆತ್ಮೀಯ ದೇವಜನರೇ, ನಹೋಮಿ ತನ್ನ ಜೀವಿತದಲ್ಲಿ ಎಲ್ಲವನ್ನು ಕಳ್ಕೊಳ್ತಾಳೆ. ತನ್ನ ಗಂಡನನ್ನು, ತನ್ನ 2 ಮಕ್ಕಳನ್ನು ಕಳ್ಕೊಂಡ ನಂತರ ಓರ್ಪು ಮತ್ತು ಋತು ವಿಧವೆಯರಾಗಿ ಮಾರ್ಪಟ್ಟಂಥ ಸಂದರ್ಭದಲ್ಲಿ ಈ ತಾಯಿ ಆ 2 ಯವನಸ್ಥ ಸೊಸೆಯಂದರನ್ನು ಕರೆದು ಹೇಳುವಂಥ ಮಾತಿದೆಯಲ್ಲ, ಬಹಳ ಅದ್ಭುತವಾದಂಥ ಮಾತು. ಮಕ್ಕಳಿರ ಎಂಬುದಾಗಿ ಅವಳು ಕರೀತಾಳೆ. ಮಕ್ಕಳಿರ ಎಂಬುದಾಗಿ ಕರೀತಾಳೆ. ದೇವರಿಗೆ ಸ್ತೋತ್ರವಾಗಲಿ. ಒಬ್ಬ ಅತ್ತೆ ಬಾಯಿನಲ್ಲಿ ಸೊಸೆಯರಿಗೆ ಮಗಳೇ ಎಂಬುದಾಗಿ ಕರೆಯುವಂಥ ಒಂದು ಸಂಗತಿ ಇದೆಯಲ್ಲ, ಬಹಳ ವಿರಳ ರೀ. ಈಗಿನ ಕಾಲದಲ್ಲಿ ಬಹಳ ವಿರಳ. ಅವಳು ಮಕ್ಕಳೇ ಎಂಬುದಾಗಿ ಕರೀತಾಳೆ. ಮಗಳೇ ಎಂಬುದಾಗಿ ಆ ನಹೋಮಿ ಕರೀತಾಳೆ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ಈ ಕುಟುಂಬ ಪ್ರಾರ್ಥನೆಯಲ್ಲಿ ಕೂಡಿ ಬಂದಿರುವಂಥ ತಾಯಂದಿರ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸೊಸೆಗೆ ಅತ್ತೆಯಂದ್ರ ಯಾವತ್ತಾದರೂ ಮಗಳೇ ಊಟ ಮಾಡಿದ್ಯಾ ಮಗಳೇ, ಕಾಫಿ ಕುಡಿದ್ಯಾ ಮಗಳೇ, ಹೋಗಿ ರೆಸ್ಟ್ ಮಾಡು ಮಗಳೇ ಎಂಬುದಾಗಿ ಅತ್ತೆಯಂದ್ರ ಯಾವತ್ತಾದರೂ ನಿಮ್ಮ ಸೊಸೆಯನ್ನು ಮಗಳ ರೀತಿಯಲ್ಲಿ ಯಾವತ್ತಾದರೂ ಮಾತನಾಡಿದ್ದೀರಾ? ಈಗಿನ ಕಾಲದ ಅತ್ತಿಯಂದಿರಂದರೆ ಅವರ ಸ್ಟ್ಯಾಂಡರ್ಡೇ ಬೇರೆ. ಏಯ್ ನೀರು ತಗೊಂಬ, ಊಟಕ್ಕೆ ಹಾಕು, ಅದು ಎತ್ತಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಒಂದು ನಾಯಿಗೆ ಗದರಿಸುವ ರೀತಿಯಲ್ಲಿ ಇವತ್ತಿನ ಅತ್ತಿಯಂದಿರು ತಮ್ಮ ಸೊಸೆಯಂದರನ್ನ ಗದರಿಸ್ತಾ ಇರ್ತಾರೆ. ಈ ಮಾತನ್ನು ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಪ್ರೀತಿಯುಳ್ಳ ದೇವಜನರೇ, ತಾಯಂದಿರಿಗೆ ಹೆಣ್ಣು ಮಕ್ಕಳಿರ್ತಾರೆ. ಮಗಳನ್ನು ನೋಡುವ ರೀತಿಯೇ ಬೇರೆ, ಮನೆಗೆ ಬಂದಂಥ ಸೊಸೆಯನ್ನು ನೋಡುವಂಥ ರೀತಿಯೇ ಬೇರೆ. ಮಗಳನ್ನು ಮಾತನಾಡಿಸುವಂಥ ಸಂದರ್ಭದಲ್ಲಿ, ಅಯ್ಯೋ ಬಂಗಾರ ಚೆನ್ನಾಗಿದೆಯಾ, ಅಯ್ಯೋ ನನ್ನ ಮಗಳೇ ಏನಮ್ಮ ಊಟ ಮಾಡಿದೆಯಾ ಎಂಬುದಾಗಿ ಕೇಳ್ತಾರೆ. ಅಯ್ಯೋ ನನ್ನ ಕಣ್ಣದಲ್ಲಿ ಯಾವಾಗಲೂ ನೀನೇ ಬರ್ತೀಯ ಕಂದ ಎಂಬುದಾಗಿ ಪ್ರೀತಿಯಿಂದ ಹೇಳ್ತಿರ್ತಾರೆ. ಬಂಗಾರ ಬಂಗಾರ ಎಂಬುದಾಗಿ ಕರೀತಾರೆ. ಆದರೆ ಆ ಮಗಳ ಮುಖ ನೋಡುವಂಥ ಸಂದರ್ಭದಲ್ಲಿ ಅಮಾವಾಸ್ಯೆ ಕತ್ತಲಾಗಿರ್ತವೆ. ಆದರೆ ಸೊಸಿ ಬಂಗಾರದಂಗೆ ಇರ್ತಾಳೆ, ಆದರೆ ಅವಳನ್ನು ಕರೆಯುವಂಥ ರೀತಿಯೇ ವ್ಯತ್ಯಸ್ತವಾಗಿರುವಂಥದ್ದಾಗಿದೆ. ಒಂದು ವೇಳೆ ಆ ರೀತಿಯಾಗಿ ಸೊಸೆಯಂದರನ್ನು ಕೀಳಾಗಿ ಮಾತನಾಡುವ ಅತ್ತೆಯಂದರು ಯಾರಾದರೂ ಇರುವುದಾದರೆ, ಇವತ್ತು ನಿಮ್ಮ ಮನೆಗೆ ಆ ಮಗಳು ಬಂದಿದ್ದಾಳೆ ಎಂಬುದಾಗಿ ನೆನೆಸಿ ನಿಮ್ಮ ಮಗಳಿಗೆ ಹೇಗೆ ಪ್ರೀತಿ ಮಾಡ್ತೀರೋ ಹಾಗೆ ಪ್ರೀತಿ ಮಾಡಿರಿ. ಇಲ್ಲಿ ನಹೋಮಿ ಹೇಳುವಂಥ ಸಂಗತಿ, ಈಗೋ ನನಗೆ ವಯಸ್ಸಾಗಿದೆ, ನಾನಿನ್ನೂ ಮದುವೆ ಆಗೋದಕ್ಕೆ ಆಗಲ್ಲ, ನಾನು ಆಸ್ತಿ ಕಳ್ಕೊಂಬಿಟ್ಟಿದ್ದೇನೆ, ಅಂತಸ್ತು ಕಳ್ಕೊಂಬಿಟ್ಟಿದ್ದೇನೆ, ಈಗ ನನಗೆ ಊರು ಹೋಗು ಅಂತ ಹೇಳ್ತಾ ಇದೆ, ಕಾಡು ಬಾ ಎಂಬುದಾಗಿ ಹೇಳುವಂಥ ದಿನಗಳಲ್ಲಿ ನಾನಿದ್ದೇನಮ್ಮ, ದಯಮಾಡಿ ನೀವು ಹೋಗಿ ನೀವು ಇನ್ನೊಂದು ಮದುವೆ ಆಗಿ ನಿಮ್ಮ ಸಂತತಿಯನ್ನು ನೀವು ಬೆಳೆಸ್ಕೊಳ್ರಿ ಎಂಬುದಾಗಿ ನಹೋಮಿ ಹೇಳುವಂಥ ಸಂದರ್ಭದಲ್ಲಿ ಓರ್ಪಳು ನಮಸ್ಕಾರ ಮಾಡಿ ಹೋಗ್ಬಿಡ್ತಾಳೆ. ಆದರೆ ರೂತಳು ಮಾತ್ರ ಅವಳನ್ನು ಬಿಟ್ಟು ಹೋಗೋದಿಲ್ಲ. ಅವಳನ್ನು ಪ್ರೀತಿಪೂರ್ವಕವಾಗಿ, ಅಮ್ಮ ನಾನು ಮಾತ್ರ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ, ನೀನು ಎಲ್ಲಿರ್ತೀಯೋ ನಾನು ಅಲ್ಲಿರ್ತೇನೆ. ಅಯ್ಯೋ ನನ್ನ ಹತ್ರ ಏನಿದೆಯಂತ ಇರ್ತೀಯಮ್ಮ, ನನ್ನ ಹತ್ರ ಆಸ್ತಿ ಇಲ್ಲ, ಮನೆ ಇಲ್ಲ, ಊಟ ಮಾಡೋದಕ್ಕೆ ಅನ್ನ ಸದಾ ನನ್ನ ಹತ್ರ ಇಲ್ಲ, ನನಗೆ ಊಟಕ್ಕೆ ಇಲ್ಲದಿರುವಂಥ ಸಂದರ್ಭದಲ್ಲಿ ನಿನಗೆ ಹೇಗೆ ಸಾಕ್ಲಿ
ಎಂಬುದಾಗಿ ಅವಳ ಮನಸ್ಸಿನಲ್ಲಿ ಅಂದುಕೊಂಡಿರುವಂಥ ಸಂದರ್ಭದಲ್ಲಿಯೇ ಈ ರೂತಳು ಹೇಳ್ತಾಳೆ, ಇಲ್ಲ ಇಲ್ಲ, ನೀನು ಏನಂದರೂ ಸರಿ, ನಾನು ಮಾತ್ರ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ನಿನ್ನ ದೇವರೇ ನನ್ನ ದೇವರು, ನೀನೆಲ್ಲಿರುತ್ತೀಯೋ ನಾನು ಅಲ್ಲೇ ಇರುತ್ತೇನೆ. ಘೋರವಾದಂಥ ಬರಗಾಲ ಇರಲಿ, ಕ್ಷಾಮವಿರಲಿ, ನಾನು ನಿನ್ನ ಜೊತೆನಲ್ಲೇ ಇರ್ತೇನೆ ಎಂಬುದಾಗಿ ಹೇಳುವಾಗ, ಇಲ್ಲ ಇಲ್ಲ ಮಗಳೇ, ನೀನಿನ್ನು ಯೌವನ ಕಾಲದಲ್ಲಿದ್ದಿ, ನೀನು ಮದುವೆಯಾಗಿ ಹೋಗಮ್ಮ ಎಂಬುದಾಗಿ ಹೇಳಿದಾಗಲೂ ಸದಾ ರೂತಳು, ಅಮ್ಮ ಬರೀ ಮದುವೆಯಾಗಿಯೇ ಜೀವನ ನಡೆಸಬೇಕೆಂಬುದಾಗಿ ಇಲ್ಲ, ನಾನು ಮದುವೆ ಆಗದಿದ್ದರೂ ಪರವಾಗಿಲ್ಲ, ನಾನು ನಿನ್ನ ಜೊತೆನಲ್ಲೇ ಇರ್ತೀನಿ, ನಿನ್ನ ದೇವರನ್ನೇ ಸೇವಿಸುತ್ತೀನಿ, ನಿನ್ನ ಜೊತೆನಲ್ಲೇ ನಾನು ಬದುಕುತ್ತೀನಿ, ನೀನೇನು ಹೇಳ್ತೀಯೋ ಅದನ್ನೇ ಮಾಡ್ತೀನಿ, ನನ್ನ ಬದುಕಿನಲ್ಲಿ ನಾನು ವಿವಾಹನೇ ಆಗಬೇಕೆಂಬುದಾಗಿ ಏನಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿಜವಾಗಲೂ ರೂತಳ ಜೀವಿತ ಒಂದು ತ್ಯಾಗಮಯವಾದಂಥ ಜೀವಿತ. ಮದುವೆ ಆಗುವಂಥ ವಯಸ್ಸಿರುವುದಾದರೂ ಸದಾ ಅದನ್ನು ತ್ಯಜಿಸಿ ತನ್ನ ಅತ್ತೆಯನ್ನು ಗೌರವಿಸಿದಂಥ ತ್ಯಾಗಪೂರಿತವಾದಂಥ ಮಹಿಳೆ ಯಾರು ಎಂಬುದಾಗಿ ನೆನೆಸುವಾಗ ಅವಳು ಬೇರೆ ಯಾರು ಅಲ್ಲ, ಅವಳು ರೂತಳು. ಹೌದು ಪ್ರೀತಿಯುಳ್ಳ ದೇವಜನರೇ, ರೂತಳ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಎಲ್ಲವನ್ನ ಬಿಡ್ತಾಳೆ. ಒಬ್ಬ ಮೋವಾಬಳು ದೇವರ ಸನ್ನಿಧಾನದಲ್ಲಿ ನಹೋಮಿಯ ಜೊತೆಯಲ್ಲಿ ಬಂದು ಸೃಷ್ಟಿಕರ್ತನಾಗಿರುವಂಥ ದೇವರನ್ನು ಆರಾಧಿಸ್ತಾಳೆ. ಆ ಆರಾಧಿಸುವಂಥ ಆ ರೂತಳನ್ನು ದೇವರು ಕೈ ಬಿಡಲಿಲ್ಲ, ಅವಳ ತ್ಯಾಗವನ್ನು ದೇವರು ಮರೆಯಲಿಲ್ಲ. ಆ ರೂತಳ ಕುಟುಂಬದಲ್ಲಿಯೇ ದೇವರು ಉನ್ನತವಾಗಿರುವಂಥ ದೊಡ್ಡದಾಗಿರುವಂಥ ಅದ್ಭುತವಾಗಿರುವಂಥ ರಾಜರನ್ನು, ಅಭಿಷಕ್ತರನ್ನು, ಪ್ರವಾದಿಗಳನ್ನು ಅವಳ ಸಂತತಿನಲ್ಲಿ ಎಬ್ಬರಿಸುತ್ತಾ ದೇನಾಕ ಸ್ತೋತ್ರವಾಗಲಿ. ಆ ರೂತಳ ಸಂತತಿಯಲ್ಲಿಯೇ ಲೋಕರಕ್ಷಕನಾಗಿರುವಂಥ ಯೇಸು ಸ್ವಾಮಿ ಅವಳ ಸಂತತಿಯಲ್ಲಿ ಜನಿಸಿದನೆಂಬುದಾಗಿ ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಅವಳ ಕುಟುಂಬ ಎಲ್ಲವನ್ನ ಕಳೆದುಕೊಂಡಿತ್ತು, ಆದರೆ ಇವಳ ತ್ಯಾಗಪೂರಿತವಾದಂಥ ಪ್ರೀತಿ, ದೇವರ ಮೇಲೆ ಇಟ್ಟಂಥ ಆ ನಂಬಿಕೆ, ಅವಳ ಕುಟುಂಬವೇ ಆ ಕುಟುಂಬದ ಮೂಲಕವಾಗಿ ಲೋಕರಕ್ಷಕನು ಜನಿಸಿ ಆ ಲೋಕರಕ್ಷಕನಿಗೆ ಇವಳು ಮುತ್ತಜ್ಜಿಯಾಗಿ ಇವತ್ತೂ ಸದಾ ಅವಳ ಸಂತತಿ ಅಜರಾಮರವಾಗಿ ಇವತ್ತು ಇರುವಂಥದ್ದಾಗಿದೆ. ಈ ರೂತಳನ ಕುರಿತು ಅಲ್ಲಿರುವಂಥ ಸಮುದಾಯದ ಜನರು ಏನು ಮಾತನಾಡ್ತಾರೆ ಗೊತ್ತಾ, ಏನು ಸಾಕ್ಷಿ ಕೊಡ್ತಾರೆ ಗೊತ್ತಾ? ಈ ಮಾತನ್ನು ಹೇಳಿ ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡೋದಕ್ಕೆ ಹೋಗಲಿಕ್ಕಿದ್ದೇನೆ. ರೂತಳ ಪ್ರವಾದನೆ ಪುಸ್ತಕ 4ನೇ ಅಧ್ಯಾಯದ 15ನೇ ವಚನ, 16ನೇ ವಚನ. ಇವನು ನಿನ್ನನ್ನು ಉಜ್ಜೀವಿಸ ಮಾಡುವನು, ವೃದ್ಧಾಪ್ಯದಲ್ಲಿ ಓಕೆ ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತಾ 7 ಮಂದಿ ಮಕ್ಕಳಿಗಿಂತ ನಿನಗೆ ಉತ್ತಮಳಾಗಿರುವ ನಿನ್ನ ಸೊಸೆಯು ಆಮೆನ್ ಹಲ್ಲೆಲೂಯಾ. ಎಂಥ ಸೊಸೆ ಅಂತ ರೂತಳ ಬಗ್ಗೆ ಅಲ್ಲಿನ ಸಮುದಾಯದ ಜನರು, ಅಲ್ಲಿರುವಂಥ ವ್ಯಕ್ತಿಗಳು ಹೇಳ್ತಿರುವಂಥ ಸಂಗತಿ ಏನು ಗೊತ್ತಾ? 7 ಮಕ್ಕಳಿಗಿಂತಲೂ ಸಹ ಉನ್ನತಳು ಎಂಬುದಾಗಿ ರೂತಳ ಕುರಿತು ಅವರು ಸಾಕ್ಷಿ ಕೊಡ್ತಾ ಇದ್ದಾರೆ. ಆತ್ಮೀಯ ದೇವಜನರೇ, ಅವಳ ಮಾಡಿದಂಥ ತ್ಯಾಗ, ಅವಳು ಮಾಡಿದಂಥ ಪ್ರೀತಿ, ಒಬ್ಬ ಮೋವಾಬಳು, ಒಬ್ಬ ಅನ್ಯ ಸ್ತ್ರೀ ಕರ್ತನ ಮೇಲೆ ಇಟ್ಟಂಥ ಆ ನಂಬಿಕೆ ಇಷ್ಟೊಂದು ಉನ್ನತವಾದಂಥ ಆಶೀರ್ವಾದಕ್ಕೆ ಅವಳು ಪಾತ್ರಳಾಗ್ತಾಳೆ. ಆತ್ಮೀಯ ದೇವಜನರೇ, ಈ ಭೂಲೋಕದಲ್ಲಿ ನಮ್ಮ ಕುಟುಂಬ ಒಂದು ಚಿಕ್ಕ ಪರಲೋಕವಾಗಿ ಮಾರ್ಪಡಬೇಕಂದ್ರೆ ಕೊರ್ನೆಲ್ಯರ ರೀತಿಯಲ್ಲಿ ಪ್ರಾರ್ಥನೆ ಇರಬೇಕು, ಅಬ್ರಹಾಂ ಸಾರಾಳ ರೀತಿಯಲ್ಲಿ ನಂಬಿಕೆ ಇರಬೇಕು, ಈಸಾಕ್ ರೆಬೆಕ್ಕಾಳ ರೀತಿಯಲ್ಲಿ ಪ್ರೀತಿ ಇರಬೇಕು, ಲೇಹಾಳ ರೀತಿಯಲ್ಲಿ ತಾಳ್ಮೆ ಇರಬೇಕು, ರೂತಳ ರೀತಿಯಲ್ಲಿ ತ್ಯಾಗ ಇರಬೇಕು. ಈ ರೀತಿಯಾದಂಥ ಕಾರ್ಯಗಳು ನಮ್ಮ ಕುಟುಂಬದಲ್ಲಿ ಇರುವಾಗ ಪರಲೋಕಕ್ಕೆ ಏರಿ ಹೋಗಬೇಕಿಲ್ಲ ರೀ. ನಮ್ಮ ಮನೆಯೇ ಒಂದು ಪರಲೋಕವಾಗಿ ಮಾರ್ಪಡ್ತದೆ. ಚಿಕ್ಕ ಪುಟ್ಟ ವಿಷಯಕ್ಕೆ ನನ್ನ ಜೊತೆಲಿ ಇರಬೇಡ, ನನ್ನ ಜೊತೆಲಿ ಮಾತನಾಡಬೇಡ, ನೀನು ಯಾರೋ ನನಗೆ ಗೊತ್ತಿಲ್ಲ,
ನನ್ನನ್ನು ಮರ್ತು ಬಿಡು ಎಂಬುದಾಗಿ ಇವತ್ತು ಕುಟುಂಬವನ್ನು ಹಾಳು ಮಾಡಿಕೊಂಡಿರುವುದಾದರೆ ಯೇಸುವಿನ ನಾಮದಲ್ಲಿ ನಿಮ್ಮ ನಂಬಿಕೆ ದೇವರ ಕಡೆಗೆ ತಿರುಗಲಿ. ನಿಮ್ಮ ನಂಬಿಕೆ ಪ್ರಾರ್ಥನೆ ಕಡೆಗೆ, ನಿಮ್ಮ ನಂಬಿಕೆ ಕಡೆಗೆ, ನಿಮ್ಮ ನಂಬಿಕೆ ಪ್ರೀತಿ ಕಡೆಗೆ, ನಿಮ್ಮ ನಂಬಿಕೆ ತಾಳ್ಮೆ ಕಡೆಗೆ, ನಿಮ್ಮ ನಂಬಿಕೆ ಪ್ರತ್ಯೇಕವಾಗಿ ತ್ಯಾಗದ ಕಡೆಗೆ. ಒಬ್ಬರನ್ನೊಬ್ಬರು ತ್ಯಾಗ ಮಾಡಿರಿ, ಒಬ್ಬರನ್ನೊಬ್ಬರನ್ನ ಹೆಚ್ಚೆಚ್ಚಾಗಿ ದೇವರೊಟ್ಟಿಗೆ ಜೀವಿಸ್ರಿ. ಕರ್ತನನ್ನೇ ನಿಮ್ಮ ಕುಟುಂಬದಲ್ಲಿ ಕೇಂದ್ರೀಕೃತವಾಗಿ ಆತನ ವಾಕ್ಯಗಳೇ ನಿಮ್ಮ ಜೀವಿತದಲ್ಲಿ ಆದರ್ಶವಾಗಿ ನೀವು ಇಟ್ಟುಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ಕುಟುಂಬ, ಆ ಕುಟುಂಬದ ಒಡೆಯ, ಆ ಕುಟುಂಬಕ್ಕೆ ಬೇಕಾದಂಥ ಎಲ್ಲ ಅಗತ್ಯತೆಗಳನ್ನು ಪೂರೈಸುವಂಥ ಆ ಕರ್ತನ ಯಜಮಾನನಾಗಿದ್ದು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಿ ನಡೆಸಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರ. ಕುಟುಂಬ ವ್ಯವಸ್ಥೆಯಲ್ಲಿ ದೇವರೇ ಅನೇಕ ವಿಧವಾದ ತಡೆಗಳು ಇತ್ತೀಚಿನ ದಿನಮಾನಗಳಲ್ಲಿ ಮಾತ್ರವಲ್ಲ ದೇವರೇ ಕರ್ತನೆ, ಅನೇಕ ಕಾಲಗಳಿಂದ ಕುಟುಂಬಗಳನ್ನು ಒಡೆಯೋದೇ ಶತ್ರುವಿನ ದೇವರೇ ಒಂದು ಉದ್ದೇಶವಾಗಿರುವಂಥದ್ದಾಗಿದೆ. ಯೇಸುವಿನ ನಾಮದಲ್ಲಿ ದೇವರು ಕೂಡಿಸಿದ ಮನುಷ್ಯರು ಅಗಲಿಸಬಾರದೆಂಬುದಾಗಿ ನಾವು ವಾಗ್ದಾನ ವರ್ಷದಲ್ಲಿ ನಾವು ನೋಡುತ್ತೇವೆ. ಅಪ್ಪ, ಕುಟುಂಬಕ್ಕೆ ಬೇಕಾಗಿರುವಂಥ ದೇವರೇ ಕರ್ತನೆ ಸ್ವಾಮಿ, ಈ ವಿಶೇಷವಾದ 5 ಕಾರ್ಯಗಳು, ಮೊದಲನೇದಾಗಿ ಪ್ರಾರ್ಥನೆ, ಎರಡನೇದಾಗಿ ನಂಬಿಕೆ, ಮೂರನೇದಾಗಿ ದೇವಾಕರ್ತನೆ ಸ್ವಾಮಿ ಪ್ರೀತಿ, ನಾಲ್ಕನೇದಾಗಿ ತ್ಯಾಗ, ಐದನೇದಾಗಿ ದೇವರೇ ಕರ್ತನೆ ಸ್ವಾಮಿ, ದೇವರೇ ಕರ್ತನೆ ತಾಳ್ಮೆ. ಈ 5 ಸಂಗತಿಗಳನ್ನು ಪ್ರತಿಯೊಂದು ಕುಟುಂಬಗಳಲ್ಲಿ ಅಳವಡಿಸಿಕೊಂಡು ಅವ್ರ ಕುಟುಂಬ ಒಂದು ಚಿಕ್ಕ ಪರಲೋಕವಾಗುವಂತೆ ದೇವರೇ ಕರ್ತನೆ ಈ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು. ದೇವರೇ ಕರ್ತನೆ ಈ ಕುಟುಂಬದ ಮೂಲಕವಾಗಿ ನಿಮ್ಮ ರಾಜ್ಯ ವಿಸ್ತರಣೆ ಆಗಲಿಕ್ಕಾಗುವಂತೆ ಇವರ ಸಂತತಿ, ಇವರ ಮಕ್ಕಳನ್ನು ದೇವರೇ ಕರ್ತನೆ ನೀನು ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ದೇವ ಕರ್ತನೆ ಸ್ವಾಮಿ, ಮುಂದೆ ಬರುತ್ತಿರುವಂಥ ಕರ್ತನೆ CET NEET ಎಕ್ಸಾಮ್ಗಳಲ್ಲಿ ಸಹ ದೇವರೇ ಕರ್ತನೆ ಈ ಮಕ್ಕಳು ಅತ್ಯುನ್ನತವಾಗಿ ದೇವರೇ ಎಕ್ಸಾಮ್ಗಳನ್ನು ಫೇಸ್ ಮಾಡಲಿಕ್ಕಾಗುವಂತೆ ಬೇಕಾದ ಧೈರ್ಯ ಬಲವನ್ನು ಕೊಡಪ್ಪ. ದೇವರೇ ಕರ್ತನೆ ಸ್ವಾಮಿ, ಬರುತ್ತಿರುವಂಥ SSLC ರಿಸಲ್ಟ್ಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಯೇಸುವಿನ ನಾಮದಲ್ಲಿ. ತಂದೆಯಾದ ದೇವರೇ ಕರ್ತನೆ, ಉನ್ನತವಾದ ಪರಲೋಕದ ಮಹಿಮೆಯೊಡನೆ ಪ್ರತಿಯೊಬ್ಬರು ಪಾಸ್ ಆಗಲಿಕ್ಕಾಗುವಂತೆ ಅತ್ಯುನ್ನತವಾದ ಅಂಕಗಳನ್ನು ತೆರಲಿಕ್ಕಾಗುವಂತೆ ನೀನು ಸಹಾಯ ಮಾಡು ಯೇಸುವಿನ ನಾಮದಲ್ಲಿ. ತಂದೆಯಾದ ದೇವ ಕರ್ತನೆ, ಬರುವ ಸೋಮವಾರ ದೇವರೇ ಕರ್ತನೆ ನಾವೆಲ್ಲರೂ ಒಟ್ಟುಗೂಡಿ ನಿಮ್ಮ ನಾಮವನ್ನು ಘನಪಡಿಸಲಿಕ್ಕಾಗುವಂತೆ ದೇವ ಕರ್ತನೆ ಬೆಂಗಳೂರು ಪಟ್ಟಣದಲ್ಲಿ ನಡೆಯುವಂಥ ಆ ವಿಶೇಷವಾದ ಕೂಟವನ್ನು ನಿನ್ನ ನಾಮದ ಮಹಿಮೆಗೋಸ್ಕರವಾಗಿ ನೀನು ಆಶೀರ್ವದಿಸಿ ಪ್ರತಿಯೊಬ್ಬರನ್ನು ಬಲಪಡಿಸಬೇಕೆಂದು ನಾವು ಪ್ರಾರ್ಥಿಸ್ತೇವೆ ರಾಜ. ದೇವರೇ, ಈ ಕೂಟಕ್ಕಾಗಿ ಯಾರು ಪ್ರಾರ್ಥಿಸ್ತಾ ಇದ್ದಾರೋ, ಪ್ರತ್ಯೇಕವಾಗಿ ಕಾಣಿಕೆಗಳನ್ನು ಕೊಡ್ತಾ ಇದ್ದಾರೋ, ದೇವರೇ ಕರ್ತನೆ ಈ ಸನ್ನಿಧಿ ಸೇವೆಗೋಸ್ಕರವಾಗಿ ಯಾರ್ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ದೇವರೇ, ಇವತ್ತು ಕಾಣಿಕೆಯನ್ನು ಕಳಿಸಿದಂಥ ಸುನೀತಾ ಸಿಸ್ಟರ್ ಮೈಸೂರು, ದೇವರೇ ಕರ್ತನೆ ದೀಪಕ್ ಕೃಷ್ಣ ಮತ್ತು ಪ್ರತ್ಯೇಕವಾಗಿ ಅಬ್ರಹಾಂ ಸಹೋದರರನ್ನು ಆಶೀರ್ವಾದ ಮಾಡು. ಅವರ ಕುಟುಂಬ, ಅವರ ಮಕ್ಕಳಿಗೆ ಯಾವ ಮೇಲಿಗೂ ಕಡಿಮೆ ಇರದ ಹಾಗೆ ಆಶೀರ್ವಾದ ಮಾಡು. ಪ್ರತ್ಯೇಕವಾಗಿ ಫೋನ್ಪೇ, ಗೂಗಲ್ ಪೇ ಮೂಲಕವಾಗಿ ಕಾಣಿಕೆಗಳನ್ನು ಸಲ್ಲಿಸ್ತಿರುವಂಥ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು. ಎಲ್ಲ ಮಹಿಮೆ ಮಹತ್ವ ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್.